ಅದು 25 ವರ್ಷನೂ ಪ್ರೇಮ್ ಹೆಸರು ಇನ್ನೂ ಚಾಲ್ತಿಯಲ್ಲಿದೆ. ಇವತ್ತಿಗೂ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ಗಳು ಅಂತಂದ್ರೆ ಪ್ರೇಮ್ ಅನ್ನೋ ಒಂದು ಅದು ಸುದೀಪ್ ಸರ್ ಹೇಳಿದ್ರಲ್ಲ, ಸುದೀಪ್ ಸರ್ ಏನ್ ಹೇಳಿದ್ರು ಅದು ಮಗ ನನಗೆ ಸರ್, ಈ ಸಸ್ಟೈನಬಿಲಿಟಿ ಹೆಂಗೆ ಇನ್ಸ್ಪೈರ್ ಇವರೆಲ್ಲ ಇನ್ಸ್ಪೈರ್. ಯಾಕಂದ್ರೆ ನೀನ್ ಹೇಳ್ದಲ್ಲ ಮಗನೇ, ಇವಾಗ ರಾಜ್ ಕಪೂರ್ ಇಂದ ತಗೊಂಡ್ರೆ ಸೋಮ್ಯಾನ್ಸ್ಗಳನ್ನ, ರಾಜ್ ಕಪೂರ್, ಸುಭಾಷ್ ಗೈ, ಯಶ್ ಚೋಪ್ರಾ, ಮಣಿರತ್ನಂ, ವರ್ಮಾ, ಅಂಜನ್ ಶಂಕರ್ ಅವರು, ಇದಕ್ಕಿಂತ ಇವರೆಲ್ಲ ಹೆಂಗಂದ್ರೆ ಕಮರ್ಷಿಯಲ್ ಇದರಲ್ಲಿ ಇಂಡಿಯನ್ ಡೈರೆಕ್ಟರ್ಗಳಾಗಿ ಬಂದ್ರು. ಇನ್ ಮಿತ್ತರು ಒಳ್ಳೆ ದೊಡ್ಡ ಡೈರೆಕ್ಟರ್ಗಳಿದ್ದಾರೆ, ದೊಡ್ಡ. ಬಟ್ ಅವ್ರ ಹೆಸರು ಮುಂಚೂಣಿ ಬರ್ಲಿಲ್ಲ, ಯಾಕಂದ್ರೆ ಪಿಕ್ಚರ್ ಹಿಟ್ ಆಗ್ತಾ ಇತ್ತು, ಎಲ್ಲ ಆರ್ಟಿಸ್ಟ್ಗಳ ಮೇಲೆ ಇದ್ರ ಮೇಲೆ ಹೋಗ್ತಾ ಇತ್ತು. ಬಟ್ ಇಲ್ಲಿ ಬುನಾದಿ ಕ್ರಿಯೇಟ್ ಮಾಡಿದ್ದು ಉಪ್ಪಿ ಸರ್. ನನ್ನ ಜನರೇಷನ್ ಅಲ್ಲೂ ನನ್ನ ಇದ ಒಂದು ಉಪ್ಪಿ ಸಾರ್ ಈಸ್ ಫಸ್ಟ್ ಹೀರೋ ಡೈರೆಕ್ಟರ್. ಅಂದ್ರೆ ಯಾರು ಡೈರೆಕ್ಟರ್ ಗುರು? ಉಪೇಂದ್ರ ಅಂದ್ರೆ ನೋಡ್ಬೇಕು ಪಿಕ್ಚರ್ ಅನ್ನೋರು, ಅಂದ್ರೆ ಆ ಮಟ್ಟಕ್ಕಿತ್ತು. ಅದಾದ್ಮೇಲೆ ನಾನೇನ್ ಮಾಡ್ದೆ, ಸೊ ನಾನ್ ಮಾಡ್ಬೇಕು ಅಂತಿಲ್ಲ, ಇವರೆಲ್ಲ ಏನೇ ಮಣಿರತ್ನಂ ಮನೆ ಬಾಗ್ಲಿಗೆ ಹೋಗಿ ನಿಂತಿದ್ದೆ, ನಾನು ಶಂಕರ್ ಸರ್ ಮನೆ ಬಾಗ್ಲಿಗೆ ಹೋಗಿ ನಿಂತಿದ್ದೆ. ಯಾಕೆ ಸರ್? ಓಕೆ, ಕೆಲಸ ಕಳ್ಕೊಂಡು. ಹೌದಾ? ಕೆಲಸ ಕಳ್ಕೊಂಡು ಹೋಗಿದ್ದೆ ನಾನು ಅವ್ರ ಮನೆ ಬಾಗ್ಲ ಹತ್ರ, ಮಣಿ ಸರ್ ಮನೆ ಹತ್ರ ಒಂದು ನಿಂತಿದ್ದೆ. ಕೆಲಸ ಕೊಡೋದ್ ಬೇಡ ಗುರುವೆ, ಅವರು ನಾನು ನೋಡ್ಬಿಟ್ರೆ ಸಾಕು ಅಂತ, ಗುರುವಿನ ದೃಷ್ಟಿ ಬಿದ್ರೆ ಸಾಕು, ನಾನು ದೃಷ್ಟಿ ಬಿದ್ರೆ ಸಾಕು. ನಾನು ಈಗಲೂ ನಾನು ಹಂಸಲೇಖ ನಾನು ಯಾವಾಗಲೂ ಹೇಳ್ತಿದ್ದೀನಿ ಗೊತ್ತಾ ನಿನ್ಗೆ, ಹಂಸಲೇಖ ಅವ್ರು ಸಿಕ್ಕ ತಕ್ಷಣ ಹೋಗಿ ಕಾಲಿಗೆ ಬೀಳ್ತೀನಿ. ಯಾಕೆ ಗೊತ್ತಾ, ನಾನು ಏನಾದ್ರೂ ಒಂಚೂರು ಈ ಕಡೆ ಏನಾರ ಬರ್ತದ ಬಳುವಳಿಯಾಗಿ ಅಂತ. ಆದ್ರೂ ಅವ್ರು ಏನ್ ಹೇಳ್ತಾರೆ ನನ್ಗೆ, ಗೌಡ ಅಲ್ಲೆಲ್ಲಿದ್ದದ್ಲಾ ಪೆನ್ನು ಕೈಯಲ್ಲಿದೆ ಕಣೋ ನನ್ನ ಮಗನೇ ಅಂತಂತಾರೆ. ರಪ್ಪನ್ ಕೈ ಹಿಡ್ಕೊಂತೀನಿ ನಾನು, ಏನಾದ್ರೂ ಒಂಚೂರು ಗೀಜ್ ಬಿಡಿ ಹಿಂಗೆ ಅಂತ ಹಿಂಗೆ. ಸೊ ಇವರೆಲ್ಲ ಬಂದು ಇನ್ಸ್ಪೈರ್ ನಮ್ಗೆ. ನೇಮ್ಗಳು ಹಾಕಿದ ತಕ್ಷಣ ಜನ ಥಿಯೇಟರ್ಗೆ ಬರೋರು, ಡೈರೆಕ್ಟರ್ಗಳ ನೇಮ್ಗಳು ಹಾಕಿದ ತಕ್ಷಣ. ಮೊದಲೆಲ್ಲ ಇದ್ದಿದ್ದು ಹೀರೋಗಳ ನೇಮು, ಸೊ ಹೀರೋಯಿನ್ಸ್ಗಳ ನೇಮು, ಸೊ ಹಿಂಗೆ ಬರೋದು. ಈಗ ಹಂಗಲ್ಲ ಇವಾಗ. ಸೊ ನೇಮ್ಗಳು, ಡೈರೆಕ್ಟ್ರು ಯಾರು, ಟೆಕ್ನಿಷಿಯನ್ಸ್ ಯಾರು ಗುರು? ಉಪೇಂದ್ರ ಡೈರೆಕ್ಟ್ರು, ಉಪೇಂದ್ರ ಅವರು ಅಂದ ತಕ್ಷಣ ನಾಳೆ ರಿಲೀಸ್ ಆಗೋ ಪಿಕ್ಚರ್ ಇವತ್ತು ಟಿಕೆಟ್ ಸೋಲ್ಡ್ ಔಟು, ಹಿಂಗಿತ್ತು. ನನಗೆ ಇವರೆಲ್ಲ ಇನ್ಸ್ಪೈರ್ ಮಗನೆ, ಅದನ್ನು ಫಾಲೋ ಮಾಡ್ಕೊ ಬಂದೆ ನಾನು. ಇವರೆಲ್ಲ ಗುರುಗಳು ನನಗೆ.